ನಾವು ಹಿಂದೆ ತಿರುಗಿ ನೋಡಬೇಕಾದಂತಹ ಒಂದು ಅವಶ್ಯಕತೆ ಇದೆ. ರಾಷ್ಟ್ರ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ರಾಷ್ಟ್ರದ ಒಳಗೆ ಈ ರಾಷ್ಟ್ರವನ್ನ ಸ್ವಾತಂತ್ರ್ಯ ಸಿಗುವಂತಹ ಒಂದು ಸನ್ನಿವೇಶದಲ್ಲಿ ವಿಭಜಿಸುವಂತಹ ಒಂದು ಹುನ್ನಾರವು ಪ್ರಾರಂಭ ಆಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರು ಅಂದಿನ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಇದ್ರು. ಆದರೆ ದೇಶದ ಒಳಗೆ ಇದ್ದಂತಹ ಇನ್ನೊಂದು ದುಷ್ಟಶಕ್ತಿಯನ್ನ ಗಮನಿಸಲಿಕ್ಕೆ ಹೋಗ್ತಾ ಇರಲಿಲ್ಲ. ಇದನ್ನ ಮನಗಂಡಂತಹ ಡಾಕ್ಟರ್ ಹೆಡ್ಗೇವಾರ್ ಅವರು ಈ ದೇಶಕ್ಕೆ ಭೌಗೋಳಿಕ ಸ್ವಾತಂತ್ರ್ಯದ ಒಟ್ಟಿಗೆ ಸಾಂಸ್ಕೃತಿಕವಾದಂತಹ ಒಂದು ಸ್ವಾತಂತ್ರ್ಯ ಬರಬೇಕು ಅಂತ ಆದರೆ ಈ ದೇಶದ ಅಂತಃಸತ್ವದ ಪ್ರತಿಬಿಂಬವಾಗಿರ್ತಕ್ಕಂತಹ ಹಿಂದೂ ಸಮಾಜ ಸಂಘಟನೆಗೊಳ್ಳಬೇಕು. ಹಿಂದೂಗಳು ತಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೆಮ್ಮೆಯನ್ನು ತಾಳಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಗೆ ಬರಬೇಕು ಅಂತ ಹೇಳುವಂತಹ ಮಹತ್ ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದರು. ಹಿಂದೂ ಸಂಘಟನೆ, ರಾಷ್ಟ್ರ ಸಂಘಟನೆ ಎರಡು ಒಂದೇ ಆಗಿತ್ತು ಅಂತ ಅಂದೇ ಅವರು ಮನಗಂಡಿದ್ದರು. ಅಲ್ಲಿಂದ ಇಲ್ಲಿಗೆ ಹೇಗೆ ನಮ್ಮ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೆದು ಬಂದಿತ್ತು ಅಂತ ಹೇಳೋದಕ್ಕೆ ಈಗ ಕೆಲವು ದಿವಸಗಳ ಹಿಂದೆ ಆದಂತಹ ಒಂದು ಬಹಳ ದೊಡ್ಡ ಘಟನೆ ಸಾಕ್ಷಿ. ನೀವು ಪತ್ರಿಕೆಯಲ್ಲಿ ನೋಡಿರಬಹುದು. ಚೈನಾದಿಂದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅದರ ಡೆಲಿಗೇಟ್ಸು ದೆಹಲಿಗೆ ಬರ್ತಾರೆ. ಬಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಮುಖ್ಯಸ್ಥರಾದಂತಹ ದತ್ತಾತ್ರೇಯ ಹೊಸಬಾಳೆ ಮತ್ತೆ ಅವರ ಒಂದಷ್ಟು ಜನ ಕಾರ್ಯಕರ್ತರನ್ನ ಭೇಟಿ ಆಗ್ತಾರೆ. ಚೈನಾದಿಂದ ಬಂದವರು ಈ ಸಂಘಟನೆಯನ್ನ ಯಾವ ಕಾರಣಕ್ಕೋಸ್ಕರವಾಗಿ ಸಂಪರ್ಕಿಸಿದರು ಅಂತ ಹೇಳೋದನ್ನ ನಾವು ಇವತ್ತು ಸ್ವಲ್ಪ ಮನದಲ್ಲೇ ವಿಚಾರಿಸಿದ್ರೆ ನಮಗೆ ಗೊತ್ತಾಗ್ತದೆ. ಯಾವುದೇ ಸಂಘಟನೆ ಇರಬಹುದು, ಅದು ಶಕ್ತಿಯುತವಾಗಿ ಮೈ ತಳೆದ್ರೆ ಅದರ ಬಗ್ಗೆ ಇನ್ನೊಂದು ಸಂಘಟನೆಯವರು ವಿಚಾರಿಸ್ತಾರೆ. ಈ ಒಂದು ಸಂಘಟನೆಯ ಸೂತ್ರ ಏನಿದೆ, ಒಂದು 100 ವರ್ಷ ಕಾಲ ದಿನದಿಂದ ದಿನಕ್ಕೆ ಹೇಗೆ ಇದು ಬೆಳೆಯುತ್ತಾ ಬಂತು ಅಂತ ಅನ್ನೋದನ್ನ ಅಭ್ಯಾಸ ಮಾಡತಕ್ಕಂತಹ ಒಂದು ವಿಷಯ ಖಂಡಿತ ಜಗತ್ತಿನಾದ್ಯಂತ ಇವತ್ತು ಆಗುವಂತಹ ಒಂದು ಸನ್ನಿವೇಶ ಇದೆ. ಬಂಧುಗಳೇ, ಸಂಘ ಮಾಡಿದ್ದು ಬಹಳಷ್ಟು, ಆದರೆ ಮಾಡಬೇಕಾದ್ದು ಇನ್ನೂ ಬಹಳಷ್ಟು. ಪ್ರತಿ ಗ್ರಾಮ ಇವತ್ತು ಸಂಘಟಿತಗೊಳ್ಳಬೇಕಾಗಿದೆ. ನಮ್ಮಲ್ಲಿ ನಮ್ಮ ಮುಂದಿನ ಜನಾಂಗದ ಮಕ್ಕಳಿಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅರಿವನ್ನ ಮೂಡಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ. ನಮ್ಮ ಸಂವಿಧಾನ ಬಂತು. ಸಂವಿಧಾನ ಬಂದರೂ ಸಮೇತವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಉದಾತ್ತವಾದಂತಹ ಚರಿತ್ರೆ, ಮನುಕುಲಕ್ಕೆ ಹಿಂದೂ ಧರ್ಮ ಕೊಟ್ಟಿರತಕ್ಕಂತಹ ಕಾಣಿಕೆ, ಇದು ಯಾವುದರ ಬಗ್ಗೆಯೂ ಇವತ್ತು ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳಿಗೆ ತಿಳಿಸುವಂತಹ
ಯಾವುದೇ ಪ್ರಸ್ತಾಪ ಇಲ್ಲದಾಗಿದೆ. ಇವತ್ತೊಂದು ಹೊಸ ಚಿಂತನೆ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ. ನಮ್ಮ ಪಠ್ಯ ಪುಸ್ತಕಗಳನ್ನ ಸ್ವಾಭಿಮಾನದಿಂದ ನಮ್ಮ ಮಕ್ಕಳು ಓದುವ ಒಂದು ಸಂದರ್ಭ ಬರಬೇಕು. ನಮ್ಮ ಪಠ್ಯ ಪುಸ್ತಕ ನಮ್ಮ ಪರಂಪರೆಯ ಗೆಲುವಿನ ಒಂದು ಚರಿತ್ರೆಯಾಗಿ ಮಕ್ಕಳಿಗೆ ನಾವು ಪ್ರತಿಬಿಂಬಿಸಬೇಕು ಅಂತ ಹೇಳೋದನ್ನ ಇವತ್ತು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಸ್ಪಂದಿಸ್ತಾ ಕೇಂದ್ರ ಸರ್ಕಾರ ಇವತ್ತು ಇಂಡಿಯನ್ ನಾಲೆಜ್ ಸಿಸ್ಟಮ್, ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ವಿಶೇಷವಾದಂತಹ ಒತ್ತನ್ನು ಕೊಡಲು ಒಂದು ಕಮಿಟಿಯನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಈ ಮನುಕುಲದ ಚರಿತ್ರೆಯನ್ನ, ಭಾರತದ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಬಂಧುಗಳೇ, ನಾವು ಈಗ ಈ ಕರ್ನಾಟಕದ ಹನ್ನೂರು ತಾಲೂಕು ಸುತ್ತಮುತ್ತಲಿನ ಪ್ರದೇಶಗಳು, ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಪಕ್ಕದ ಟಿ ನರಸೀಪುರ ಇರಬಹುದು. ಒಂದು ಸ್ವಲ್ಪ ನಿಮ್ಮ ಮಕ್ಕಳಿಗೆ ಆ ಪ್ರದೇಶಗಳ ಚರಿತ್ರೆ ಬಗ್ಗೆ ನೆನಪಿಸಿ. ಅವರಿಗೆ ಇನ್ನೇನು ನೀವು ಮಾಡಬೇಕಾದಿಲ್ಲ. ಅವರು ಯಾರು ಅಂತ ಹೇಳೋದನ್ನ ಈ ಪ್ರದೇಶದ ಚರಿತ್ರೆ ಅವರಿಗೆ ತಿಳಿಸ್ತಾರೆ. ಅನಾದಿ ಕಾಲದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣ ಕೈಲಾಸದಲ್ಲಿ ಆಗ್ತಾರೆ. ಎಲ್ಲ ಋಷಿ ಮುನಿಗಳು ಆ ಮದುವೆ ಸಂದರ್ಭದಲ್ಲಿ ಹಿಮಾಲಯದಲ್ಲಿ ಸೇರ್ತಾರೆ. ಅಂದ್ರೆ ಪರ್ಸನಾಲಿಟಿ ವೇಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಪ್ರಾಜ್ಞ ವ್ಯಕ್ತಿಗಳು ಒಂದೇ ಕಡೆ ಸಂಚಯನ ಆಗ್ತಾರೆ. ಅವರ ಎಲ್ಲ ಕೂಡುವಿಕೆಯಿಂದ ಅಲ್ಲಿ ಹಿಮಾಲಯ ತಗ್ಲಿಕ್ಕೆ ಶುರುವಾಗ್ತಾರಂತೆ. ದಕ್ಷಿಣದ ಭೂಭಾಗ ಸಮತೋಲನವನ್ನ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ. ಆ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳನ್ನ ಪರಶಿವ ದಕ್ಷಿಣಕ್ಕೆ ಕಳಿಸ್ತಾರೆ. ಶಿವನ ಅಣತಿಯಂತೆ ವಿಂಧ್ಯೆಯನ್ನ ದಾಟಿ ಅಗಸ್ತ್ಯರು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣ ದೇಶದಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರದ 10 ಹಲವು ಭಾಗಗಳಲ್ಲಿ ಗ್ರಾಮ ಗ್ರಾಮಕ್ಕೆ ಅಗಸ್ತ್ಯರು ತಮ್ಮ ಋಷಿ ಸಮೂಹದೊಂದಿಗೆ ಪ್ರವೇಶಿಸುತ್ತಾರೆ. ಇಲ್ಲಿ ಆಳವಾಗಿ ಹಿಂದೂ ಸಂಸ್ಕೃತಿ ಬೇರೂರುವ ಹಾಗೆ ಮಾಡ್ತಾರೆ. ಅವರೊಂದು ವರವನ್ನ ಪಡೆದಿದ್ದರು ಶಿವನಿಂದ. ಶಿವಪಾರ್ವತಿಯರ ಕಲ್ಯಾಣವನ್ನ ನಾನು ನೋಡಬೇಕು ಅಂತ ಹೇಳಿ ಬಹಳ ಅವರಿಗೆ ಆಸೆ ಇತ್ತು. ಆದರೆ ಶಿವನ ಅಣತಿಯಂತೆ ಗುರು ಆಜ್ಞೆ ಆದ ನಂತರ ಅದನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ, ದಕ್ಷಿಣಕ್ಕೆ ಬರಲೇಬೇಕು. ಅಗಸ್ತ್ಯರಿಗೆ ಆದ ದುಃಖ ಶಿವಪಾರ್ವತಿಯವರಿಗೆ ಅರಿವಾಗ್ತಾರೆ. ಒಂದು ವರವನ್ನು ಕೊಡ್ತಾರೆ. ಅಗಸ್ತ್ಯರ ಕೇಳಿಕೆಯ ಮೇರೆಗೆ ಅಗಸ್ತ್ಯರು ಹೇಳ್ತಾರೆ, ನನಗೆ ನೆನಪಾದಾಗೆಲ್ಲ ನೀವು ಮದುವೆ ಡ್ರೆಸ್ನಲ್ಲಿ ನೀವು ಕಾಣಿಸ್ಕೊಳ್ಬೇಕು ಅಂತ. ಒಂದು ಸಲ ಅಲ್ಲ, ಅವರು ಗ್ರಹಿಸಿದಾಗೆಲ್ಲ ಬರಬೇಕು ಅದೇ ಡ್ರೆಸ್ ಅಲ್ಲಿ. ಎಂತ ಒಂದು ಕೋರಿಕೆ ನೋಡಿ, ವರಕ್ಕಾಗಿ. ಪರಶಿವ ಪಾರ್ವತಿಯರು ತಥಾಸ್ತು ಅಂತಾರೆ. ಇದರೆಲ್ಲ ಹಿಂದೆ ಇರುವಂತಹ ಒಂದು ರಹಸ್ಯವನ್ನು ನೋಡಿ. ಬೇರೆ ಬೇರೆ ಪ್ರದೇಶಗಳಿಗೆ ಅಗಸ್ತ್ಯರು ಹೋಗ್ತಾರೆ. ಅಲ್ಲಿಯ ಜನರಿಗೆ ಈ ದೈವೀ ಶಕ್ತಿಯ ಒಂದು ಉಪಾಸನೆಯ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತಹ ಒಂದು ಮನೋಸ್ಥಿತಿಯಿಂದ ಅಲ್ಲಲ್ಲಿ 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 ಅವರು ಶಿವ ಪಾರ್ವತಿಯರ ಕಲ್ಯಾಣ ದರ್ಶನಕ್ಕಾಗಿ ಪ್ರಾರ್ಥಿಸ್ತಾರೆ. ಇವತ್ತು ಟಿ ನರಸೀಪುರಕ್ಕೆ ಹೋದರೂ ಅದೇ ಕತೆ. ಅಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನದ ಇದೆ. ತಲಕಾಡಿನ ದೇವಸ್ಥಾನಕ್ಕೆ ಹೋದರೂ ಅದೇ ಕತೆ. ಮುಡುಕ್ತೊರೆ ದೇವಸ್ಥಾನಕ್ಕೆ ಹೋದರೂ ಅದೇ ಕತೆ.
ಎಲ್ಲ ಕಡೆ ಶಿವಪಾರ್ವತಿಯರ ಸಾನ್ನಿಧ್ಯವನ್ನ ಭೂಮಿಯಲ್ಲಿ ತಡವೂರುವಾಗೆ ಅಗಸ್ತ್ಯರು ಮಾಡಿದರು. ಒಂದು ಸಲ ಆ ದೈವಿ ಶಕ್ತಿ ಭೂಮಿಯಲ್ಲಿ ಮೈ ತಳೆಯುತ್ತಂತಂದ್ರೆ ಅದು ಎಲ್ಲಿಗೆ ಹೋಗೋದಿಲ್ಲ, ಅದು ಅಲ್ಲೇ ಇರ್ತದೆ. ಅದೆಷ್ಟೋ ವರ್ಷಗಳ ಹಿಂದೆ ಸಿದ್ದಪ್ಪಾಜಿಯವರು ಇದೆಲ್ಲ ಓಡಾಡಿದ್ರು, ಮನೆ ಮಹದೇಶ್ವರರು ಓಡಾಡಿದ್ರು. ಎಲ್ಲೆಲ್ಲಿ ಅವರು ಪಾದ ಸ್ಪರ್ಶ ಮಾಡಿದ್ರೋ ಅಲ್ಲಲ್ಲಿ ದೈವಿ ಶಕ್ತಿಗಳ ಮೈ ತಳುವಿಕೆ ಆಯಿತು. ಬೆಳಿಗ್ಗೆ ಬರ್ತಾ ಇದ್ದೆ, ತುಂಬಾ ಜನ ಕೇಸರಿ ಬಟ್ಟೆಯನ್ನು ಧರಿಸಿದ್ರು, ಕಾಲಲ್ಲಿ ಚಪ್ಪಲಿ ಇಲ್ಲ, ಬಿಸಿಲು ಏರುತ್ತಾ ಇದೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾರೆ. ಆಮೇಲೆ ನನಗೆ ಗೊತ್ತಾಯಿತು ಅವರು ಮಲೆ ಮಹದೇಶ್ವರಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅದೆಷ್ಟು ಶ್ರದ್ಧೆ, ಅದೆಷ್ಟು ಭಕ್ತಿ. ನೂರಾರು ವರ್ಷಗಳ ಹಿಂದೆ ಆ ಮಹಾತ್ಮರು ಪೂಜಿಸಿದ್ದ ಸ್ಥಳ ಅದು. ಅಲ್ಲಿ ಆವಿರ್ಭವಗೊಂಡಂತಹ ಆ ದೈವಿ ಶಕ್ತಿ ಸದಾ ನಮ್ಮನ್ನು ಹರಿಸ್ತಾ ಇದೆ. ಬಂಧುಗಳೇ, ಈ ಒಂದು ಪ್ರಾಂತ್ಯ ಎಷ್ಟು ಒಂದು ಪುಣ್ಯಜೀವಿಗಳ ಸಂಕಲ್ಪಕ್ಕೆ ಒಳಗಾಗಿತ್ತು ಅಂತ ಹೇಳಿದ್ರೆ ಅದನ್ನು ವಿವರಿಸದೆ ಬಹಳ ಕಷ್ಟ. ದ್ವಾಪರ ಯುಗದಲ್ಲಿ ಇವಾಗ ನಾವು ತಲಕಾಡು ಅಂತ ಏನು ಹೇಳ್ತೇವೆ, ಅಲ್ಲಿ ಅಗಸ್ತ್ಯರ ಆಶ್ರಮ ಇತ್ತು. ಈ ಪ್ರದೇಶಕ್ಕೆ ಸಿದ್ಧಾಶ್ರಮ ಅಂತ ಹೇಳುವಂತಹ ಒಂದು ಹೆಸರು ಇದೆ, ಯಾಕಂದ್ರೆ ಸಿದ್ಧರು ಅಲ್ಲಿ ಇದ್ರು. ಅಗಸ್ತ್ಯರಿಗೆ ಏನು ಮಾಡಿದ್ರಪ್ಪ ಅಲ್ಲಿ? ಅವರಿಗೆ ಮಾಡಬೇಕಾದ್ದು ಶಿವನ ಅಣತಿಯಂತೆ ಊರುಗಳಲ್ಲಿ ಜನರಿಗೆ ಸಂಸ್ಕೃತಿಯನ್ನು ಕೊಟ್ಟು ಜೀವಿತವನ್ನು ನಡೆಸೋದಕ್ಕೆ ಕಸುಬುಗಳನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥದ್ದು. ಅವರ ಒಟ್ಟಿಗೆ ಸಿದ್ಧರನ್ನು ಕರ್ಕೊಂಡು ಬಂದರು, ಒಬ್ಬರ ಇಬ್ಬರ ಋಷಿಮುನಿಗಳನ್ನು ಕರ್ಕೊಂಡು ಬಂದರು. ನೀವು ಇವತ್ತು ತಲಕಾಡಿಗೆ ಹೋದರೆ ಅಲ್ಲಿ ಒಂದು ಬಾಲಕೃಷ್ಣನ ಮಠ ಅಂತ ಇದೆ, ಅದರ ಒಳಗಡೆ ನೋಡಿದರೆ ಶುಕ ಮಹರ್ಷಿಗಳ ವಿಗ್ರಹ ಇದೆ. ಅಗಸ್ತ್ಯರ ಒಂದಿಗೆ ಶುಕ ಮಹರ್ಷಿಗಳಿದ್ದರು. ಇನ್ನು ಗಾಲವರು, ಕೊಳ್ಳೇಗಾಲ, ಗಾಲವ ಋಷಿಗಳ ತಪಸ್ಸಿನ ಕ್ಷೇತ್ರ ಅದು. ಆ ಗಾಲವರು ಅಗಸ್ತ್ಯರ ಒಟ್ಟಿಗೆ ಬಂದವರು. ಇನ್ನು ಪಶ್ಚಿಮ ಘಟ್ಟದಿಂದ ಪಶ್ಚಿಮಕ್ಕೆ ಇರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿಗೆ ಅಗಸ್ತ್ಯರು ಧೌಮ್ಯ ಋಷಿಗಳನ್ನು ಕಳಿಸಿದರು. ಮುಂದಿನ ದಿನಗಳಲ್ಲಿ ಅವರು ಪಾಂಡವರನ್ನು ಅಲ್ಲೆಲ್ಲ ಕರೆದೊಯ್ದರು. ಪಾಂಡವರ ಕ್ಷೇತ್ರಗಳಲ್ಲೆಲ್ಲ ಮೈತಳೀತು. ಇನ್ನು ಕಣ್ವ ಋಷಿಗಳನ್ನ ಬೇರೆ ಬೇರೆ ಪ್ರದೇಶಗಳಿಗೆ ಕಳಿಸಿದರು. ಕೇರಳಕ್ಕೆ ಕಳಿಸಿ ಕಣ್ವ ಋಷಿಗಳ ಮುಖ್ಯವಾಗಿದ್ದಂಥ ಆಶ್ರಮ ಇವತ್ತು ಕಣ್ಣೂರು ಅಂತ ಜನ ಕರೀತಾರೆ. ಅಲ್ಲಿ ವಿಷ್ಣು ಸಾನ್ನಿಧ್ಯವನ್ನ ಅವರು ಜನರಿಗೆ ಮಾಡಿಕೊಟ್ರು. ಅಗಸ್ತ್ಯರು ಕೇವಲ ಜನರಿಗೆ ದೈವಿ ಶಕ್ತಿಗಳ ಬಗ್ಗೆ ಮಾತ್ರ ಅರಿವು ಮೂಡಿಸಿದ್ದಲ್ಲ, ಜನರಿಗೆ ಕಸುಬುಗಳನ್ನು ಮಾಡಿಕೊಟ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲ ಸ್ಥಾನ ನಾಗ್ಪುರದಲ್ಲಿದೆ. ಅಲ್ಲೇ ಪಕ್ಕದಲ್ಲಿ ಅಗಸ್ತ್ಯ ಆಶ್ರಮ ಇದೆ. ಅದೆಂಥ ಆಶ್ರಮ ಅದು! ಅಲ್ಲಿ ಶ್ರೀರಾಮಚಂದ್ರ ವನವಾಸದ ಕಾಲದಕ್ಕೆ ಅಗಸ್ತ್ಯ ಆಶ್ರಮಕ್ಕೆ ಬರ್ತಾರೆ. ಆ ಆಶ್ರಮದಲ್ಲಿ ಶ್ರೀರಾಮಚಂದ್ರನಿಗೆ ಬ್ರಹ್ಮಾಸ್ತ್ರವನ್ನ ಅಗಸ್ತ್ಯರು ಕೊಡ್ತಾರೆ. ಆ ಬ್ರಹ್ಮಾಸ್ತ್ರದ ಸಹಾಯದಿಂದ ಮುಂದೆ ರಾವಣನನ್ನು ಶ್ರೀರಾಮ ಕೊನೆಗೊಳಿಸ್ತಾರೆ. ಇಲ್ಲಿ ನೀವು ನೋಡಬೇಕಾದ ಅಂಶ ಏನಂತಂದ್ರೆ, ಆ ನಾಸಿಕದಲ್ಲಿ ಅಗಸ್ತ್ಯಾಶ್ರಮ ಇವತ್ತು ಇದೆ. ಅಲ್ಲಿ ಒಂದು ಅಗಸ್ತ್ಯಾಶ್ರಮದ ಬಗ್ಗೆ ಚರಿತ್ರೆ ಬರೆದಿಟ್ಟಿದ್ದಾರೆ. ಆ ಚರಿತ್ರೆ ಹೇಳುತ್ತೆ, ದಕ್ಷಿಣಕ್ಕೆ ಕೃಷಿಯನ್ನ ಕಸುಬನ್ನ ಅಗಸ್ತ್ಯರು ತಗೊಂಡು ಬಂದ್ರು ಉತ್ತರದಿಂದ ಅಂತ. ಅಲ್ಲಿಯವರೆಗೆ ದಕ್ಷಿಣಕ್ಕೆ ದಂಡಕಾರಣ್ಯ ಅಂತ ಹೇಳ್ತಾ ಇದ್ರು. ಹೆಚ್ಚಾಗಿ ವನವಾಸಿಗಳಿದ್ದಂತಹ ಪ್ರದೇಶ ಇದು. ಕಾಡಿನಲ್ಲೇ ಬೆಳೆಯುತ್ತಿದ್ದಂತಹ ಹಣ್ಣು ಹಂಪಲುಗಳು, ಗೆಡ್ಡೆಗೆಣಸುಗಳು ಇವೇ ಜನಕ್ಕೆ ಸಾಕಾಗ್ತಿತ್ತು. ಆದರೆ ಮುಂದಿನ ಕಾಲಘಟ್ಟ ಜನಸಂಖ್ಯೆ ಜಾಸ್ತಿ ಆಗುವಾಗ ಕೃಷಿ ಮಾಡಬೇಕು, ವ್ಯವಸಾಯವನ್ನ ಕಲಿಸಿದ್ರು. ಇವತ್ತು ಸಮೇತ ಅಗಸ್ತ್ಯರ ಆ ಅಕ್ಷರ ಇದೆಯಲ್ಲ,
ಅದೇ ನಮ್ಮ ಕೃಷಿ ಕಸುಬಿಗೆ ಹೆಸರಾಗಿದೆ. ಏನು ಕೆಲಸ ಮಾಡ್ತಾ ಇದ್ದೀಯಪ್ಪ ಅಂತ ಹಿಂದಿನ ಕಾಲದಲ್ಲಿ ಕೇಳಿದ್ರೆ ವ್ಯವಸಾಯಗಾರ ಆರಂಭ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಭೂಮಿಯನ್ನ ಅಗಿಬೇಕು, ಆಗತ್ತೆ. ಈ ರೀತಿಯಾಗಿ ಒಂದೊಂದೇ ಕಸುಬನ್ನ ಅಗಸ್ಯರು ನಮಗೆ ಕಲಿಸ್ಕೊಟ್ರು. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಭೂಮಿಯಲ್ಲಿ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡಿ ಈ ಭೂಮಿಯಲ್ಲಿ ಜನರಿಗೆ ಬೇಕಾದಂತ ಎಲ್ಲ ವಿಷಯಗಳನ್ನ ಒದಗಿಸಿಕೊಟ್ಟವರು ನಮ್ಮ ಋಷಿ ಮುನಿಗಳು. ಇನ್ನು ಜನರಿಗೆ ಆರೋಗ್ಯದ ಸಮಸ್ಯೆ, ಉತ್ತರ ಭಾರತದಲ್ಲಿ ಯಾವಾಗಲೇ ಧನ್ವಂತರಿ ಮಹರ್ಷಿಗಳಿದ್ರು. ಅವರು ಜನರಿಗೆ ಬೇಕಾದಂತಹ ಆಯುರ್ವೇದ ವೈದ್ಯಕೀಯ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದರು. ಇನ್ನು ದಕ್ಷಿಣದ ಜನರಿಗೆ ವೈದ್ಯಕೀಯ ವ್ಯವಸ್ಥೆ ಆಗಬೇಕು, ಅದನ್ನ ಮನಗೊಂಡಂತಹ ಋಷಿಮುನಿಗಳು ಅಗಸ್ತ್ಯರ ನೇತೃತ್ವದಲ್ಲಿ ಸಿದ್ಧ ಔಷಧಿ, ಅದನ್ನ ಕಾಡಿನಲ್ಲಿ ನಮಗೆ ಸಿಗ್ತಕ್ಕಂತಹ ಏನೋ ಮರದ ಬೇರುಗಳಿದೆ, ತೊಗಟೆ ಏನಿದೆ ಅಥವಾ ಅದರ ಎಲೆಗಳೇನಿದೆ, ಅದರಲ್ಲಿರ್ತಕ್ಕಂಥ ರಸಗಳನ್ನು ಹಿಂಡಿ ನಮಗೆ ಬರ್ತಕ್ಕಂತಹ ಅನಾರೋಗ್ಯದ ಸಮಸ್ಯೆಯನ್ನು ಪರಿಹರಿಸತಕ್ಕಂತಹ ವಿದ್ಯೆಯನ್ನು ನಮಗೆ ಹೇಳಿಕೊಟ್ರು. ಸಿದ್ಧ ಔಷಧಿ. ಬ್ರಿಟಿಷರು ಬಂದ ನಂತರ ಏನಾಯ್ತು, ನಮ್ಮ ಆಯುರ್ವೇದ ಸಿದ್ಧ ಔಷಧ ಎಲ್ಲ ಸಂಪೂರ್ಣವಾಗಿ ಕುಂಠಿತ ಆಯಿತು. ಬಂಧುಗಳೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಇವತ್ತು ಯಾವ ಮಟ್ಟಿನ ಚಿಂತಕರು ಇದ್ದಾರೆ ಅಂತ ಹೇಳಿದ್ರೆ, ಕೇವಲ 2 ವರ್ಷಗಳ ಹಿಂದೆ ಈ ಸಿದ್ಧ ಔಷಧಿಗಳಿದೆಲ್ಲ, ಇದರ ಗ್ರಂಥಗಳೆಲ್ಲ ತಮಿಳಿನಲ್ಲಿದೆ. ಈ ಪ್ರಾಚೀನ ತಮಿಳನ್ನು ಓದೋದು ಕಷ್ಟ, ಸಂಸ್ಕೃತದಲ್ಲಿ ಇದ್ದದನ್ನು ಓದೋರು ತುಂಬಾ ಜನ ಇದ್ದಾರೆ. ಇದನ್ನ ಕನ್ನಡ ಮತ್ತೆ ಇತರ ಭಾಷೆಗಳಿಗೆ ತರ್ಜುಮೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಮನೋಸಂಕಲ್ಪ ನಮ್ದಾಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಾಮೋ ಕೃಷ್ಣಶಾಸ್ತ್ರಿ ಅವರ ಹತ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಅವರು ಇದನ್ನ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕೊಂಡೊಯ್ದರು. ಅದರ ಪರಿಣಾಮವಾಗಿ ಇವತ್ತು ಸಿದ್ಧ ಔಷಧಿಗಳ ನಿಘಂಟನ್ನ ಬೇರೆ ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಷನ್ ಪ್ರಾರಂಭ ಆಗಿದೆ. ಕನ್ನಡ ಭಾಷೆಗೆ ಮೈಸೂರಿನ ಡಾಕ್ಟರ್ ನರಸಿಂಹ ಅಂತನ್ನೋರು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. 2,000 ಪುಟಗಳಿದೆ. ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಔಷಧಿ ಸಂಬಂಧಪಟ್ಟ ಸಸ್ಯಗಳ ತಿಳುವಳಿಕೆ ನಮಗೆ ಸಿಗಲಿದೆ. ಇವತ್ತು ಹಿಂದೂ ಸಮಾಜದ ಕೆಲಸವನ್ನ ಒಂದು ಸಂಘಟನೆಯವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸೇರಿಕೊಂಡು ಮಾಡಬೇಕು. ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಬಿಳಿಗಿರಿ ರಂಗನ ಬೆಟ್ಟ, BR ಹಿಲ್ಸ್. ಅಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರು ಆದಂತಹ ಡಾಕ್ಟರ್ ಸುದರ್ಶನ್ ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಬೆಟ್ಟದ ಜನರ ಸಂಸ್ಕೃತಿಯ ರಕ್ಷಣೆಗಾಗಿ ಅವರು ದಾರೆ ಎರೆದಿದ್ದಾರೆ. ಅಲ್ಲಿ ನಮ್ಮ ವನವಾಸಿ ಬಂಧುಗಳಿದ್ದಾರೆ, ಯಾರು ಧರ್ಮ ಬಿಟ್ಟ ಬೆಟ್ಟದಲ್ಲಿ ಹೋಗುವುದಿಲ್ಲ. ಯಾಕಂದ್ರೆ ಎಲ್ಲ ಮೂಲಭೂತವಾಗಿ ಅವರಿಗೆ ಏನೇನು ಸಿಗಬೇಕೋ, ಅಂದು ಅಗಸ್ತ್ಯರ ಚಿಂತನೆ ಏನಿತ್ತು ಅದನ್ನ ಡಾಕ್ಟರ್ ಸುದರ್ಶನ್ ಅವರು ಆ ಬೆಟ್ಟದ ಜನಗಳಿಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಭೆಯಲ್ಲಿ ಒಬ್ಬರು ಹುಚ್ಚಯ್ಯ ಅಂತ ಹೇಳೋರು ಬಂದಿದ್ದಾರೆ. ಅವರ ಪ್ರಾಡಕ್ಟ್ ಬಹಳ ಸಂತೋಷ ಆಯ್ತು ನನಗೆ. ನೋಡಿ, ಇಲ್ಲಿ ಡಾಕ್ಟರ್ ಜಡೇಗೌಡ ಅಂತ. ಸುದರ್ಶನ್ ಅವರು ಈ ಬೆಟ್ಟಕ್ಕೆ ಪ್ರವೇಶ ಮಾಡಿದಾಗ ಒಬ್ಬ ಅಲ್ಲಿ SSLC ಆದವನು ಇರಲಿಲ್ಲ. ಇವತ್ತು ಇಬ್ಬರು ಡಾಕ್ಟರೇಟ್ ಮಾಡಿದ್ದಾರೆ, ಒಬ್ಬರು ಮಾದೇಗೌಡರು, ಇನ್ನೊಬ್ಬರು ಜಡೇಗೌಡರು. ಅವರಿಬ್ಬರು ತಮ್ಮ ಜೀವನವನ್ನ ಸಮಾಜಕ್ಕೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಮಡಿಕೇರಿಯ ಪೊನ್ನಂಪೇಟೆಯಲ್ಲಿ 100 ವಿದ್ಯಾರ್ಥಿಗಳಿಗೆ ತಮ್ಮ ಒಟ್ಟಿಗೆ ಇಟ್ಟುಕೊಂಡು ಉಚಿತ ವಿದ್ಯಾಭ್ಯಾಸವನ್ನ ಜಡೇಗೌಡರು ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ಕಾಲೇಜಿನಲ್ಲಿ ಅವರು ಲೆಕ್ಚರರು, ಅವರಿಗೆ ಬರುವ ಸಂಬಳವನ್ನು ಸಮೇತ ಈ ಮಕ್ಕಳಿಗೆ ದಾರಿ ಎರೆಯುತ್ತಾ ಇದ್ದಾರೆ. ಇಂತಹ ಪುಣ್ಯ ಜೀವಿಗಳು ನಮ್ಮ ಸಮಾಜದಲ್ಲಿ ಇವತ್ತಿದ್ದಾರೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೇಳಬೇಕು ಅಂತ ಆದ್ರೆ, ಬಹುಶಃ ಇವತ್ತು ಜಗತ್ತಿನ ಅತಿ ದೊಡ್ಡ ಒಂದು ಸಂಘಟನೆ ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಅದಕ್ಕಿಂತ ಒಂದು ಪಟ್ಟು ಮುಂದೆ ಹೋಗ್ತಾ ಇದ್ದೇನೆ.
ತಮ್ಮ ಜೀವನವನ್ನೇ ಸಂಘಟನೆಗೋಸ್ಕರ, ಸಂಘಟನೆಯ ತತ್ವಕ್ಕೋಸ್ಕರ ಬಹುಶಃ ಕೊಟ್ಟಂತಹ ಒಂದು ಸಂಘಟನೆ ಇದ್ರೆ ಇಷ್ಟು ಸಂಖ್ಯೆಯಲ್ಲಿ ಜನಗಳು ಅವರ ಜೀವಿತವನ್ನ ಒಂದು ಸಂಘಟನೆಗೋಸ್ಕರ, ಒಂದು ದೇಶಕ್ಕೋಸ್ಕರ ದಾರೆ ಎರೆದಿದ್ದಕ್ಕೆ ಬಹುಶಃ ಒಂದು ಸರಿಸಾಟಿಯೇ ಇಲ್ಲ ಅಂತ ಅನ್ನಬಹುದು. ಎಷ್ಟೋ ಜನ ಡಾಕ್ಟರ್ ಪ್ರಕಾಶ್ ಕಾಮತ್ ಅಂತ ಇದ್ರು, ಇವರು ವನವಾಸಿಗಳ ಸಂಘಟನೆಯಲ್ಲಿ ತೊಡಗಿದ್ರು. ಇವತ್ತು ಜಾರ್ಖಂಡ್ ಅಂತ ಏನು ಹೇಳ್ತೇವೆ, ನಕ್ಸಲ್ ಪೀಡೆಗೆ ಒಳಗಾಗಿದ್ದಂತಹ ಪ್ರದೇಶ, ಅಲ್ಲಿ ಹೋಗಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಅವರು ಸೇವೆ ಮಾಡಿದ್ದಾರೆ. ಅವರು ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಅವರನ್ನು ನೋಡಿದ್ರೆ ನಿಮಗೆ ಈಗೆಲ್ಲ ಅವ್ರು ತೀರ್ಕೊಂಡಿದ್ದಾರೆ. ಅವರು ಒಬ್ಬರು ಹಳ್ಳಿಯವರು ಅಂತ ಹೇಳಬಹುದೇ ವಿನಃ ಇಷ್ಟು ದೊಡ್ಡ ಒಂದು ವಿಜ್ಞಾನಿಗಳು ಅಂತ ಹೇಳಿ ಗುರುತಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇಡೀ ತಮ್ಮ ಜೀವಿತವನ್ನ ಅವರು ಈ ವನವಾಸಿಗಳಿಗೋಸ್ಕರ ಕಳೆದರು. ಇನ್ನೂ ಇದ್ದಾರೆ ಪ್ರಚಾರಕರು, ಅವರು ಎಲ್ಲಿಯೂ ಕಾಣಿಸ್ಕೊಳ್ಳೋದಿಲ್ಲ, ಹೊರಗಡೆ ತಮ್ಮ ಹೆಸರನ್ನು ಹೇಳ್ಕೊಳ್ಳೋದಿಲ್ಲ, ಎಲ್ಲಿಯೂ ಹಾರ ಇಲ್ಲ, ದುರ ಇಲ್ಲ, ಏನೂ ಇಲ್ಲ ಅವರಿಗೆ. ಇಲ್ಲೇ ಬರೀತಾರೆ ಶರಶ್ಚಂದ್ರ ಬಾಳಿಗ ನಿಂತ್ಕೊಳ್ಳಿ. ಭಾರತದ ಗ್ರಾಮ ಗ್ರಾಮಕ್ಕೆ ಅವರಿದ್ದಾರೆ. ಇವರಿಗೆ ಅದ್ಭುತವಾದಂತಹ ಮೆಮೊರಿ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನಿಮಗೆ ಏನಾದರೂ ಭಾರತದ ಬಗ್ಗೆ, ಚರಿತ್ರೆ ಬಗ್ಗೆ ಕೇಳಬೇಕಾ, ಒಂದು ದಿವಸ ನಿಮ್ಮ ಮನೆಗೆ ಇವರನ್ನ ಕರೆಸಿ, ರಾತ್ರಿ ಇಡೀ ಚರಿತ್ರೆ ಹೇಳ್ತಾರೆ. ಯಾವುದೇ ದೇವಸ್ಥಾನ ಇರ್ಬೋದು, ಯಾವುದೇ ಋಷಿ ಪರಂಪರೆ ಇರ್ಬೋದು, ಯಾವುದೇ ತತ್ವಗಳಿರ್ಬೋದು, ಶೈವ, ಶಾಕ್ತ, ವೈಷ್ಣವ, ಎಷ್ಟು ಜನ ಆಗಿ ಹೋಗಿದ್ದಾರೆ. ಇವರು ಒಂದು RSS ಪ್ರಾಡಕ್ಟ್. ಎಲ್ಲಿ ಯಾವತ್ತೂ ಯಾರು ಹಿಂಸೆಯಲ್ಲಿ ಅವರು ತೊಡಗಿಲ್ಲ. ಅವರ ಹತ್ರ ಒಂದು ಜೋಳಿಗೆ, ಒಂದಷ್ಟು ಪುಸ್ತಕಗಳು, ಜೋಬಿನಲ್ಲಿ ನೀವು ಕೊಟ್ಟರೆ ಒಂದು ಬಸ್ ಚಾರ್ಜಿಗೆ ಹಣ ಅಷ್ಟೇ, ಕೊಡದಿದ್ರೆ ಇಲ್ಲ, ಅವ್ರು ನಡ್ಕೊಂಡು ಹೋಗ್ತಾರೆ. ಇಂತಹ ದೇಶಭಕ್ತ ಜನರನ್ನ ಕೊಟ್ಟಂತಹ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲದಿದ್ರೆ ನಮ್ಮ ಬದುಕು ಹೇಗಾಗ್ತಿತ್ತು ಬಂಧುಗಳೇ? ಬಾಂಗ್ಲಾದ ಹಿಂದೂಗಳನ್ನ ನೋಡಿ ಕಣ್ಣೀರು ಬರುತ್ತೆ ನಮಗೆ. ಅಲ್ಲಿಯ ಜನರಲ್ಲಿ ಪ್ರತಿಶತ ಕೇವಲ 5% ಇವತ್ತು ಹಿಂದೂಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಾಂಗ್ಲಾದಲ್ಲಿ ಪಾರ್ಟಿಷನ್ ಆದಾಗ ಅಲ್ಲಿ ಇರ್ತಕ್ಕಂಥ ರಾಜ್ಯ ಜನಗಳು, ಅಂದ್ರೆ ಎಜುಕೇಶನ್ ಇದ್ದವರೆಲ್ಲ ಮೈಗ್ರೇಟ್ ಆಗಿದ್ದಾರೆ. ಚಟರ್ಜಿಗಳು, ಬ್ಯಾನರ್ಜಿಗಳು ಅಲ್ಲಿ ಯಾರೂ ಇಲ್ಲ. ಅಲ್ಲಿ ಉಳ್ಕೊಂಡಿದ್ದು ಯಾರು? ಸರ್ಕಾರ, ದಾಸು, ಭೂಮ್ಯ, ಈ ತರದ ಹಿಂದುಳಿದ ವರ್ಗದವರು, ಮತ್ತೆ ಭಾರತದಲ್ಲಿ ನಾವು SC ಕಮ್ಯುನಿಟಿ ಅಂತ ಏನು ಹೇಳ್ತೀವಿ ಅವರು. ಅಲ್ಲಿ ಸಂಘಟನೆ ಇಲ್ಲ, ಹಿಂದೂ ಸಂಘಟನೆ ಇಲ್ಲ. ಯಾಕಂದ್ರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು. HSS ಅಂತ ಇನ್ನೊಂದಿದೆ, ವರ್ಲ್ಡ್ ಹಿಂದೂ ಸಂಘಟನೆ. ಆದರೆ ಇನ್ನೂ ಅಲ್ಲಿ ಸರಿಯಾಗಿ ಮೈ ತಳೆದಿಲ್ಲ. ಅವರು ಅವರಿಗೆ ರಕ್ಷಣೆನೇ ಇಲ್ಲ. ನಮ್ಮ ದೇಶದಲ್ಲಿ ಸಮೇತ ಇಂತಹ ಪರಿಸ್ಥಿತಿಗಳೇ ಉದ್ಭವ ಆಗುತ್ತೆ. ಮಣಿಪುರದಲ್ಲಿ ಕಳೆದ ವರ್ಷ ನೋಡಿದ್ದೀವಿ. ಅಲ್ಲಿ ಮೈಥಿಯಲ್ಲಿ ಒಂದು ಜನಾಂಗ, ಅವರ ಹೆಚ್ಚಿನವರೆಲ್ಲ ಹಿಂದೂಗಳೇ. ಅವರಲ್ಲಿರುವಂತಹ ಭೂಮಿ, ಮಣಿಪುರದ ಭೂಮಿಯಲ್ಲಿ ಕೇವಲ 1/3 ಭಾಗ ಮಾತ್ರ, 2/3 ಭಾಗ ಕುಕ್ಕಿ ಅಂತ ಹೇಳಿದಂತ ಜನಾಂಗದ ಹತ್ರ ಇದೆ, ಮತ್ತು ನಾಗಾಗಳ ಹತ್ರ. ಅವರ 3/2 ಭಾಗ ಅವ್ರ ಹತ್ರನೇ ಇದೆ. ಆದರೆ ರಿಸರ್ವೇಶನ್ ಇರೋದು ಅವರಿಗೆ. ಅವರು ಅಷ್ಟು ಕ್ರೈಸ್ತರೇ. ಭೂಮಿನ ಅವರ ಹತ್ರ, ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಬೆನಿಫಿಟ್ ಅವರಿಗೆ. ಅವರು ಕ್ರೈಸ್ತರು. ಆದರೆ ST ಜನಾಂಗಕ್ಕೆ ಏನು ಬೆನಿಫಿಟ್ ಇದೆ ಅದೆಲ್ಲ ಅವರಿಗೆ. ಮೈದಿ ಜನಾಂಗದವರು ಈ ಸೌಲಭ್ಯಕ್ಕೆ ಅರ್ಹರು ಅಂತ ಹೇಳಿ ಹೈಕೋರ್ಟ್ ಆರ್ಡರ್ ಮಾಡ್ತು ಅಂತ ಹೇಳಿ ಆ ಜನಾಂಗದ ಮೇಲೆ ಕಳೆದ ವರ್ಷ ಮರ್ಡರಸ್ ಆಗಿ ಅಟ್ಯಾಕ್ ಮಾಡಲಾಯಿತು. ಆದರೆ ಮಣಿಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ. ನಮ್ಮ ಬಾಳಿಗರ ಸ್ನೇಹಿತರಾದಂತಹ 10 ಹಲವು ಜನ ಇದ್ದಾರೆ. ಮೃತ್ಯುಂಜಯ ಅವರಿದ್ದಾರೆ, ಹಾಗೂ ಪುಷ್ಪರಾಜ್ ಅಂತ ಒಬ್ಬ ಪ್ರಚಾರಕ ಅಲ್ಲೇ ಹೋಗಿ ನೆಲೆಸಿ, ಅಲ್ಲೇ ಅವ್ರನ್ನೇ ಮದುವೆ ಆಗಿ ಅಲ್ಲಿ ಸಂಘಟನೆಯಲ್ಲೇ ತೊಡಸ್ಕೊಂಡ್ರು.
ಈ ಸಂಘಟನೆ ಇದ್ದಿದ್ರಿಂದ ಡ್ಯಾಮೇಜ್ ಮಿನಿಮೈಸ್ ಆಯಿತು. ಇಂದು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಬೇಕೇ ಬೇಕು.